ಯೂಟ್ಯೂಬಲ್ಲಿ ಮಿನಿ ಪ್ಲೇಯರ್ ಇದೆ, ತುಂಬ ಜನ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಇದರಲ್ಲಿ ಒಂದು ಹೊಸ ಫೀಚರ್ನ ಇವಾಗ ಆ್ಯಡ್ ಮಾಡಿದ್ದಾರೆ ಗೈಸ್. ಇವತ್ತು ಯೂಟ್ಯೂಬ್ ಕಡೆಯಿಂದ 2 ಹೊಸ ಅಪ್ಡೇಟ್ಸ್ಗಳು ಬಂದಿದೆ. 2 ಅಪ್ಡೇಟ್ಸ್ಗಳು ಯಾರ್ಯಾರು ವೀಡಿಯೋಸ್ಗಳನ್ನ ನೋಡ್ತಾರೆ ಅವ್ರುಗಳಿಗೆ ಹೆಲ್ಪ್ ಆಗುವಂಥ ಅಪ್ಡೇಟ್ಸ್ಗಳು. ಅದೇನು ಅಪ್ಡೇಟ್ಸ್ಗಳು ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು 2,000 ಅಷ್ಟೇ ಬೇಕಾಗಿರೋದು 4 ಲಕ್ಷ ಸಬ್ಸ್ಕ್ರೈಬರ್ಸ್ಗೆ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಬನ್ನಿ ಗೈಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಇವತ್ತು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೊದಲನೇ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ, ಇವಾಗ ಯೂಟ್ಯೂಬಲ್ಲಿ ಮಿನಿ ಪ್ಲೇಯರ್ ಅಂತ ಇದೆ. ಈಗ ನೀವು ನನ್ನ ವೀಡಿಯೋನ ನೀವು ನೋಡಬೇಕಾದ್ರೆ ನೀವು ಕೆಳಗಡೆಗೆ ಹಿಂಗೆ ಎಳಿತು ಅಂತಂದರೆ ಅದು ಚಿಕ್ಕದಾಗಿ ತೋರಿಸುತ್ತೆ ಅಲ್ವಾ, ಕೆಳಗಡೆ ರೈಟ್ ಸೈಡಲ್ಲಿ. ಸೊ ಸಣ್ಣದಾಗಿ ವಿಡಿಯೋ ಪ್ಲೇ ಆಗ್ತಾ ಇರುತ್ತೆ, ಬೇಕಾದರೆ ನೀವು ಓಡಿಸ್ಬೋದು ಮುಂದಕ್ಕೆ ಅಲ್ವಾ. ಸೊ ಅದನ್ನು ನಾವು ಮಿನಿ ಪ್ಲೇಯರ್ ಅಂತ ಹೇಳ್ತೀವಿ. ಈಗ ನೀವು ದೊಡ್ಡದು ನೋಡೋದನ್ನು ಚಿಕ್ಕದನ್ನು ಮಾಡಿ ನೋಡೋದು. ಈಗ ಈ ಒಂದು ಮಿನಿ ಪ್ಲೇಯರಲ್ಲಿ ಹೊಸ ಒಂದು ಫೀಚರ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಏನು ಅಂತಂದರೆ, ಇವಾಗ ಮಿನಿ ಪ್ಲೇಯರ್ನ ನೀವು ಐಡ್ ಮಾಡ್ಬೋದು ಆಯಿತಾ. ಕಣ್ಣಿಗೆ ಕಾಣಿಸ್ತಿರೋ ಹಂಗೆ ಮಾಡ್ಬೋದು, ಬಟ್ ವಿಡಿಯೋ ಪ್ಲೇ ಆಗ್ತಾ ಇರುತ್ತೆ. ಈಗ ಎಕ್ಸಾಂಪಲ್ ಇವಾಗ ನಿಮಗೆ ಆ್ಯಡ್ ಬಂದುಬಿಡುತ್ತೆ ಅಂತ ಅಂದ್ಕೊಳ್ಳಿ, ಅದು ನೋಡೋದು ನಿಮ್ಗೆ ಇಷ್ಟ ಇರೋಲ್ಲ. ಆಗ ನೀವು ಮಿನಿ ಪ್ಲೇಯರ್ಗೆ ಹಾಕ್ಬಿಟ್ಟು ಅದನ್ನು ಸೈಡಿಗೆ ನೀವು ತಳ್ತು ಅಂತಂದರೆ ಅದು ಆಟೋಮೆಟಿಕಲಿ ಐಡ್ ಆಗುತ್ತೆ. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಏನಪ್ಪ ಅಂತಂದರೆ, ಯಾರ್ಯಾರು ಯೂಟ್ಯೂಬಲ್ಲಿ ಪ್ರೀಮಿಯಮ್ ಮೆಂಬರ್ಶಿಪ್ನ ತಗೊಂಡಿದ್ದಾರೆ ಅವರು ಐಡ್ ಮಾಡ್ಬೋದು. ಆಮೇಲೆ ಯಾರ್ಯಾರು ತಗೊಂಡಿಲ್ವೋ, ನಾರ್ಮಲಾಗಿ ಈಗ ವೀಡಿಯೋಸ್ಗಳಿಗೆ ಯಾರ್ಯಾರಿಗೆ ಆ್ಯಡ್ಸ್ ಬರುತ್ತೋ ಅವರು ಕೂಡ ಐಡ್ ಮಾಡ್ಬೋದು. ಆದರೆ ನೀವು ಪ್ರೀಮಿಯಮ್ ಮೆಂಬರ್ಶಿಪ್ನ ನೀವೇನಾದರೂ ತಗೊಂಡಿತ್ತು ಅಂತಂದರೆ ನಿಮ್ಗೆ ಅಲ್ಲಿ ಆ್ಯಡ್ಸ್ಗಳು ಬರುತ್ತಲ್ಲ, ಆ ಆ್ಯಡ್ಸ್ಗಳು ಆಟೋಮೆಟಿಕಲಿ ಪ್ಲೇ ಆಗ್ತಾ ಇರುತ್ತೆ, ನೀವು ಐಡ್ ಮಾಡಿರ್ತೀರ ಆಯಿತಾ. ಸೊ ನೀವು ಅಲ್ಲೇ ಮಿನಿ ಪ್ಲೇಯರಲ್ಲಿ ಹಾಕಿದ್ರೂ ಕೂಡ ಆ್ಯಡ್ಸು ಆಟೋಮೆಟಿಕಲಿ ಪ್ಲೇ ಆಗುತ್ತೆ. ಬಟ್ ನೀವು ನಾರ್ಮಲಿ ಈಗ ಸಬ್ಸ್ಕ್ರಿಪ್ಷನ್ ನೀವು ತಗೊಂಡಿರಲ್ಲ ನೋಡಿ, ಅಂಥವರು ನೀವು ಐಡ್ ಮಾಡಿದ್ರೂ ಕೂಡ ಆ್ಯಡ್ಸ್ಗಳು ಪ್ಲೇ ಆಗೋಲ್ಲ. ಸೊ ಸ್ಟಾಪ್ ಆಗಿರುತ್ತೆ, ಅಥವಾ ವೀಡಿಯೋನೂ ಕೂಡ ಪ್ಲೇ ಆಗೋಲ್ಲ, ಹಂಗೆ ಸ್ಟಾಪ್ ಆಗಿರುತ್ತೆ. ಅದನ್ನು ನೀವು ದೊಡ್ಡದಾಗಿ ಓಪನ್ ಮಾಡೇ ಸೊ ನೀವು ಪ್ಲೇ ಮಾಡಿ ಮುಂದಕ್ಕೆ ನೀವು ಐಡ್ ಮಾಡ್ಕೋಬೋದು. ನೆಕ್ಸ್ಟ್ ವೀಡಿಯೋ ಪ್ಲೇ ಆಗೋದನ್ನು ನೀವು ಐಡ್ ಮಾಡ್ಬೋದು, ಆದರೆ ನೀವು ಆ್ಯಡ್ಸ್ಗಳನ್ನೆಲ್ಲ ನೀವು ಮಿನಿ ಪ್ಲೇಯರಲ್ಲಿ ಪ್ಲೇ ಮಾಡೋಕ್ಕಾಗಲ್ಲ. ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಫಸ್ಟ್ ಅಪ್ಡೇಟು. ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಸೆಕೆಂಡ್ ಅಪ್ಡೇಟ್ ಏನಪ್ಪ ಅಂತಂದರೆ, ಸೊ ಈಗ ನೀವು ಯೂಟ್ಯೂಬರ್ಸ್ಗಳು ಒಂದು ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡ್ಬೋದು. ಆ ಒಂದು ಪ್ಲೇ ಲಿಸ್ಟಲ್ಲಿ ಇವಾಗ ಆಡಿಯನ್ಸ್ಗಳು ವೋಟ್ ಮಾಡ್ಬೋದು ಆಯಿತಾ. ಯಾವ ಥರ ವೋಟ್ ಅಂತಂದರೆ, ಈಗ ನಾನೊಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿರ್ತೀನಿ ಅಂತ ಅಂದ್ಕೊಳ್ಳಿ. ಆ ಪ್ಲೇ ಲಿಸ್ಟಲ್ಲಿ ನೀವು ವೀಡಿಯೋಸ್ಗಳಿಗೆ ಬಂದು ಅಲ್ಲಿ ವೋಟ್ ಆಪ್ಷನ್ ಇರುತ್ತೆ. ನೀವು ವೋಟ್ ಮಾಡ್ತು ಅಂತಂದರೆ ನೀವು ಯಾವೊಂದು ವೀಡಿಯೋಗೆ ವೋಟ್ ಮಾಡ್ತೀರಾ ಆ ಒಂದು ವೀಡಿಯೋಗೆ ಎಷ್ಟು ವೋಟ್ ಆಗಿದೆ ಅಂತ ನಂಬರ್ ತೋರಿಸುತ್ತೆ. ಈಗ 10 ಜನ ವೋಟ್ ಮಾಡಿದ್ರೆ 10 ನಂಬರ್ಸ್ ಅಂತ ತೋರಿಸ್ತಾ ಇರುತ್ತೆ. ಆ 10 ವೋಟ್ ಬಂತು ಅಂತಂದರೆ ಆ ಒಂದು ವೀಡಿಯೋ ಪ್ಲೇ ಲಿಸ್ಟಲ್ಲಿ ಯಾವುದಕ್ಕೆ ಜಾಸ್ತಿ ವೋಟ್ ಬಂದಿರುತ್ತೆ ಅದು ಮೇಲಕ್ಕೆ ಟಾಪಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಈ ಒಂದು ಫೀಚರ್ನ ಇವಾಗ ಆ್ಯಡ್ ಮಾಡ್ತಾ ಇದ್ದಾರೆ. ಇದರಿಂದ ಪ್ಲೇ ಲಿಸ್ಟಲ್ಲಿ ಆಡಿಯನ್ಸ್ಗಳಿಗೆ ಯಾವುದು ಇಂಟ್ರೆಸ್ಟ್ ಇದೆ ಅಂಥ ವೀಡಿಯೋನ ಮೇಲ್ಗಡೆಗೆ ಕೂರಿಸೋ ಥರ ಇವಾಗ ಆಡಿಯನ್ಸ್ಗಳ ಕೈಲಿರುತ್ತೆ ಇದೊಂದು ಆ್ಯಕ್ಸಸ್ಸು. ಬಟ್ ಇದನ್ನು ಬೇಕಾದರೆ ಆಫು ಕೂಡ ಮಾಡ್ಕೋಬೋದು ಯೂಟ್ಯೂಬರ್ಸ್ಗಳು. ಇದೊಂದು ಫೀಚರ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಇದು ಸೆಕೆಂಡ್ ಅಪ್ಡೇಟು. ಇವಿಷ್ಟು ಅಪ್ಡೇಟು ಸದ್ಯಕ್ಕೆ ಯೂಟ್ಯೂಬಲ್ಲಿ ಬಂದಿದೆ. ಯಾವ ಅಪ್ಡೇಟ್ ನಿಮ್ಗೆ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ವಿಡಿಯೋ ನೋಡೋದಕ್ಕೆ ಒಂದು ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್.